ಇಲ್ಲಿ ಮೊಬೈಲ್ ಕಡೆ ಉಪ್ಪ ಕೊಡ್ತಾನ ಕೊಡು ಕೊಡು ಇನ್ನೇನು ಕೊಡು ಅಪ್ಪಾಜಿ ಇನ್ನೇನು ಕೊಡು ಇಲ್ಲ ಉಪ್ಪ ಕೊಡು ನೊಕ್ಕೋ ಜಾತು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಾನಂತ ಸೂಪರ್ ಆಗದೀನಿ ನೀವು ಕೂಡ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೀನಿ ಲಾಗ್ ನೋಡ್ರಿ ಮಧ್ಯಾಹ್ನ ಲಾಗ ಸ್ಟಾರ್ಟ್ ಮಾಡೀನಿ ವಿಡಿಯೋ ಅಷ್ಟು ಸರಿಯಾಗಿ ಬರ್ತಿಲ್ಲ ಅದಕ್ಕೆ ಕ್ಷಮೆ ಇರಲಿ ಕಾರಣ ಎಡಿಟಿಂಗ್ ಮಾಡೋದು ಅದು ಇದು ಅಂತೇಳಿ ಸಿಕ್ಕಾಪಟ್ಟೆ ಒಂಥರ ನೆಟ್ವರ್ಕ್ ಸಿಗೋವಲ್ರಿ ನಮಗನ್ನ ಎಡಿಟಿಂಗ್ ಮಾಡಿ ಡೌನ್ಲೋಡ್ ಮಾಡೋಕೆ ಇಟ್ರು ಅದು ಅಪ್ಲೋಡ್ ಮಾಡಕತ್ನಿ ಅಂದ್ರೆ ಅದು ಆಗಂಗೆ ಇಲ್ಲ ಪ್ರತಿ ಸಲನೂ ಒಳ್ಳೆ ರೀಸ್ಟಾರ್ಟ್ ಅಂಥೇಳಿ ಬಂದೇ ಬರ್ತೈತಿ ಇಲ್ಲೆಲ್ಲ ಎಲ್ಲಿ ಮ್ಯಾಗ ಹೋಗಿ ಕುಂದಿರ್ತೀನಿ ಅಂತೇಳಿ ಅವಕಾಶನೇ ಇಲ್ಲ ಊರಾಗಿದ್ರೆ ಮೆಳಗಿ ಮ್ಯಾಗ ಹೋಗ್ತೀನಿ ಇಲ್ಲಿ ಓನರ್ ಮ್ಯಾಗ ಮನೆ ಮ್ಯಾಗ ಹೋದ್ರೆ ಆಕಿ ಒಂಥರ ನಮ್ಮ ಮುದಿಗೆ ಅಷ್ಟು ಇದು ಇಲ್ಲ ಮತ್ತು ಏನಾರ ಒಂದಕ್ಕೊಂದು ಅನ್ಕೋತ ಕುಂದಿರ್ತಾ ಅಂತೇಳಿ ಎಲ್ಲಿ ಹೋಗೇ ಇಲ್ಲ ಇಲ್ಲಿ ಮ್ಯಾಗ ಹೋಗ್ಬೇಕಂದ್ರೆ ಬರೀ ಅಣ್ಣಗಳು ಬ್ಯಾಚುಲರ್ ಅದಾರ ಅಲ್ಲಿ ಮ್ಯಾಗ ಹಾಗಾಗಿ ಅಲ್ಲಿನೂ ಹೋಗಕ್ಕೆ ನನಗೆ ಅವಕಾಶ ಇಲ್ಲ ಹಾಗಾಗಿ 3 ದಿನ ಅದು ಒಂದು ನೆಟ್ವರ್ಕಿಂದು ಒಂದು ಪ್ರಾಬ್ಲಮ್ ಅದು ಇನ್ನೊಂದು ಏನಂದ್ರೆ ನನಗೆ ವಿಡಿಯೋ ಎಡಿಟಿಂಗ್ ಮಾಡಿ ಪೂರ್ತಿ ಹಾಕಕ್ಕೆ ಒಂದು ಸಾಧ್ಯ ಆಗವಲ್ದು ಆದರೂ ಕೂಡ ನಾನು ಲೇಟ್ ಮಾಡಿ ವಿಡಿಯೋ ಹಾಕಿದ್ರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಿ ಅಷ್ಟೇ ಖುಷಿ ನನಗೂ ಐತ್ರಿ ಬರ್ರಿ ಇವತ್ತು ಮಧ್ಯಾಹ್ನದಾಗ ಲಾಗ ಸ್ಟಾರ್ಟ್ ಮಾಡೀನಿ ನಮ್ಮ ಶ್ರೀ ಒಬ್ಬವ್ರಿ ಕೈಯಾ ಕುಯ್ಯ ನಡೆಸ್ಬಿಟ್ಟಿರ್ತಾನ ಅಪ್ಪು ಹಾಯ್ ಮನೆ ನೋಡ್ರಿ ಎಷ್ಟು ಚಂದ ಆಗ್ತೈತಿ ಈ ಕಡೆ ಎಲ್ಲ ಎಷ್ಟು ನೀಟ್ ಐತಿ ಈ ಕಡೆ ನೋಡ್ಬಿಟ್ರಿ ರೀ ಆ ಬಟ್ಟಿ ಪುಟ್ಟ್ಯಾಗ ಕೆಳಗಿಟ್ರ ಬಟ್ಟಿ ಎಲ್ಲ ಕಚಿ ಪಿಚ್ಚಿ ಹಾಕೋ ಮತ್ತು ಇವ್ರಿಗೆ ಸಿಕ್ಕೂ ಸಿಗಲ್ಲ ಅಂತೇಳಿ ಇದ್ರೊಳಗೆ ಇಟ್ಟಿನ್ರಿ ಪುಟ್ಟಿ ಒಳಗೆ ಇಟ್ರು ಅದನ್ನ ಕಿತ್ತಾಡ್ತಾರ ತೆಲುಗುಂಬು ಕೌದಿ ಅಂತೂ ನೋಡ್ಬಾರ್ದ್ರಿ ಆ ಲೆಕ್ಕಕ್ಕೆ ಒಟ್ಟೆ ಮ್ಯಾಲಿಂದ ಒಗೆದೆ ಆ ಥರ ಅವತಾರ ಮಾಡ್ತಾರೆ ಇಬ್ರು ಕುಡ್ಕೊಂಡು ಕೆಳಗೆ ಒಂದಿಷ್ಟು ಚೀಲ ಹೆಲ್ಮೆಟ್ ಅಂತ ನಮ್ಮ ಮನೆಯವರು ಅವ್ರಕಿನ್ನ ಸಣ್ಣವ್ರು ಅದಾರ ಅವ್ರು ಹಂಗೆ ಇಟ್ಟಿರ್ತಾರ್ರಿ ಇರ್ಲಕ್ಕ ಅಡ್ಗೆ ಏನು ಮಾಡೀನಿ ಅಂತೇಳಿ ನಿಮಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಅಂತ ಇವತ್ತು ಸ್ಪೆಷಲ್ ಅಂತೇನಲ್ಲ ನಾರ್ಮಲ್ ಅಡುಗೆನೇ ನೋಡಕ್ಕೆ ಒಂಚೂರು ಡಿಫ್ರೆಂಟ್ ಅಂತೇಳಿ ಅನಿಸುತ್ತಾ ಅಷ್ಟೇ ಬಾರಿ ಏನು ಅಡುಗೆ ಮಾಡೀನಿ ಯಾವ ಥರ ಡಿಫ್ರೆಂಟ್ ಅಂತೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಅಂತ ಸ್ಟಾರ್ಟಾ ಹಾಯ್ ಬರ್ರಿ ನಮಸ್ಕಾರ ಇವತ್ತಿನ ಲೋಗು ಅನ್ನ ರೀ ಪಲಾವನ್ನ ಇದಕ್ಕೆ ಬೀಟ್ರೋಟ್ ಇದಕ್ಕೆ ಅರ್ಶಿನ ಹಾಕಿಲ್ಲನೇ ಈ ಕಲರ್ ಕಾಣತ್ತಿತ್ತು ಅಂದ್ರೆ ಪೂರ್ತಿ ಇದು ಬೀಟ್ರೋಟ್ ಒಂದು ಸನಕ್ಕೆ ಬೀಟ್ರೋಟ್ನ ತುರ್ದಾಕಿನ್ರಿ ತುರ್ದಕ್ಕೆ ಇದ್ರೊಳಗೆ ಹಾಕಿನ ಯಾಕಂದ್ರೆ ಗಜರಿನೂ ಬೇಯ್ತಾವ್ರಿ ಬಟಾಟಿನೂ ಬೇಯ್ತೈತಿ ಬೀನ್ಸೂ ಬೇಯ್ತೈತಿ ಪಲಾವ್ ಒಳಗೆ ಬೀಟ್ರೋಟ್ ಒಂದು ಸ್ವಲ್ಪ ಕಡಿಮೆ ರೀ ಸ್ವಲ್ಪ ಗಂಡು ಇರುತ್ತೆ ಅದನ್ನ ತಿನ್ನಕ್ಕೆ ಅವ್ರು ನೋಡಂಗಿಲ್ಲ ಹಿಂಗೆ ಒತ್ತಿ ತಿನ್ಸಕ್ಕೆ ನನಗೂ ಬೇಸರ ಆಗುತ್ತೆ ಅದಕ್ಕೆ ಇವತ್ತು ಏನು ಮಾಡೀನಿ ಅಂದ್ರೆ ತುರ್ದಾಕ್ಬಿಟ್ಟಿನಿ ಪೋಣೆ ಒಂದು ಬೀಟ್ರೋಟ್ ಪೂರ್ತಿ ಒಳಗೆ ಸ್ವಲ್ಪ ಉಳಿಸಿ ತುರ್ದು ಹಾಕಿದ್ನಿ ಬೀಟ್ರೋಟು ಸೋಯಾಬೀನ್ ಹಾಕಿನಿ ಹೆಂಗೈತಪ್ಪ ಮಸ್ತ್ ಇದೊಂಥರ 10 ರೂಪಾಯಿ ಪ್ಯಾಕೆಟ್ ಬರ್ತೈತಲ್ರಿ ಅದ್ರಾಗ ತೊಗೊಂಡಿನಿ ಭಾರಿ ಮಸ್ತ್ ರುಚಿ ಎಲ್ಲ ರಸ ಹಿಡ್ಕೊಂಡೈತಿ ಇದ್ರೊಳಗೆ ಒಂದಿಷ್ಟು ಮೆಕ್ಕಿ ಚಿಪ್ಸ್ ರೀ ಇದು ಗೊತ್ತಲ್ರಿ ಉಸುಳಿಗೆ ನಾವು ಮಾಡ್ತೀವಲ್ಲ ಕಡ್ಲಿ ಆ ಕಡ್ಲಿ ನೆನೆ ಇಟ್ಟಿದ್ನಿ ಮಾಡಿನಿ ಚಪಾತಿ ನೋಡ್ರಿ ಚಪಾತಿಗೂ ನಾನು ಬೀಟ್ರೋಟ್ ಹಾಕೀನಿ ಬೀಟ್ರೋಟು ಗಜರಿ ತುರ್ದು ಹಾಕಿನಿ ಇದಕ್ಕೂ ಕಾರಣ ಈಗಷ್ಟೇ ನಾವು ಉಣ್ಣಾಕತ್ತೀವಿ ಹುಡುಗರಿಗೆ ನಾ ಪಲಾವ್ ಉಣ್ಸೀನಿ ಈಗ ಅವ್ರು ಪೂರ್ತಿಯಾಗ ಹಿಟ್ಟು ತೆಗೆದಿರ್ತೀನಿ ಎಲ್ಲರ ಮಕ್ಳಿದ್ದಾರೆ ನಿಮಗೂ ಕೂಡ ಇದು ಉಪಯೋಗ ಇದಾಗುತ್ತೆ ನೋಡ್ರಿ ಟ್ರಿಕ್ ಅವ್ರು ತಿನ್ನಕ್ಕೆ ನೋಡಂಗಿಲ್ಲಲ್ಲ ಹಾಗಾಗಿ ಇದು ಗಜರಿ ಬೀಟ್ರೋಟು ಹೆಲ್ತಿಗಂತೂ ಯಾವುದು ಕೆಟ್ಟಲ್ಲ ಇವಾಗಿನ ಕಾಲದಾಗ ಸಿಚುವೇಶನ್ದಾಗ ಡಾಕ್ಟ್ರು ಕೂಡ ಹೇಳ್ತಾರೆ ನಾನು ಕೂಡ ಮಕ್ಕಳದ ಬಗ್ಗೆ ಯಾರು ಇದು ಹೇಳ್ತಿರ್ತಾರೆ ಅದನ್ನೆಲ್ಲ ಫಾಲೋ ಮಾಡ್ತಿರ್ತೀನಿ ಕಾಯಿಪಲ್ಲೆ ಮಾಂಸಾಹಾರಿಕಿನ ಸಸ್ಯಾಹಾರಿ ತಿನ್ನೋದ್ರಿಂದನೇ ಎಲ್ಲ ಜಾಸ್ತಿ ಸಿಗೋದು ಮಾಂಸಾಹಾರಿ ತಿಂದ್ರೇ ಶಕ್ತಿ ಬರುತ್ತೆ ಹಂಗೇನಿಲ್ಲ ಮಾಂಸಾಹಾರಿ 1% ಇದ್ರೆ ಸಸ್ಯಾಹಾರಿ 3% ಇರ್ಬೇಕಂತ್ರಿ ಊಟದೊಳಗೆ ಮಕ್ಕಳಿಗೆ ಹಾಗಾಗಿ ನಾನು ಇದನ್ನು ನಮ್ಮ ಮನೆಯವ್ರನ್ನು ಕೂಡ ಎಷ್ಟೊಂದು ತೊಗೊಂಬಂದಾರೆ 1 kg ಗಜರಿ 1 kg ಬೀಟ್ರೋಟ ಎಷ್ಟೊಂದದವು ಹಾಗಾಗಿ ನಾನು ಏನು ಮಾಡೀನಿ ಇವತ್ತಿನ ಅಡುಗೆ ಒಳಗೆ ಗಜರಿ ಬೀಟ್ರೋಟ್ ಅದೇನು ಉಳಿದಿದ್ದು ತುರಿದು ಕೇಸಿ ಮತ್ತೊಂದು ಗಜರಿ ತುರಿದು ಚಪಾತಿ ಹಿಟ್ಟನ್ನ ಅದು ಮುಂದಾಗ ಹಾಕಿದ್ದೆ ರೀ ನೋಡಿರಿ ಈ ಥರ ತುರಿದು ಹಾಕಿದ್ವಿ ಅಂದ್ರೆ ಶ್ರೀ ಕೈಯಾಗ ಸ್ವಲ್ಪ ಏನೋ ಜಾಮು ಇಲ್ಲ ಹುಂಚಿ ಹಿಂಡಿ ಹಚ್ಚಿ ಕೊಟ್ನಿ ಅಂತಂದ್ರೆ ತಿಂತಾರೆ ನಮ್ಮ ಶ್ರೀ ಹಿಂಗೆ ಮಡ್ಚ್ಕೊಂಡು ತಿಂತಾನ ಓಂಕಾರ ಒಂದಿಷ್ಟು ಹಾಲು ಬಿಸಿ ಮಾಡಿ ಹಾಕಿ ತಿನ್ಸಕತ್ರ ತಿಂತಾನ ನಮಗೆ ಗಜರಿ ತಿನ್ನಂಗೂ ಆಗ್ತೈತಿ ಬೀಟ್ರೋಟ್ ತಿನ್ನಂಗೂ ಆಗ್ತೈತಿ ಅವರಿಗೆ ತಿನ್ನಕ ಅಂತ ಅನ್ನಕ್ಕೂ ಅವಕಾಶ ಆಗಂಗಿಲ್ಲ ಅಷ್ಟು ಚಲೋ ಆಗ್ತೈತಿ ನೋಡ್ರಿ ಈ ಥರ ಟ್ರಿಕ್ ಯೂಸ್ ಮಾಡ್ಕೋರಿ ನೀವು ಕೂಡ ಇದು ನಿಮ್ಗೆ ಒಳ್ಳೆ ಚಲೋ ಅನ್ಸುತ್ತೆ ಅಂದ್ರೆ ಕಮೆಂಟ್ ಒಳಗೆ ಅವ್ರು ಸಿಗ್ತಾರ ಅಂತ ಕಮೆಂಟ್ ಮಾಡಿ ಸಣ್ಣ ಮಕ್ಳು ಇದ್ದವ್ರಿಗೆ ಭಾರಿ ಚಲೋ ಇದು ಸಣ್ಣ ಹುಡುಗರು ಇದ್ದವ್ರಿಗಂತೂ ಭಾಳ ಚಲೋ
ಅದ್ರೊಳಗೆ ಈಗ 8 ತಿಂಗಳು 9 ತಿಂಗಳಿಗೆ ನಾವು ಸಣ್ಣಗ ರೊಟ್ಟಿ ಚಪಾತಿ ಹಾಲೊಳಗ ಹಾಕಿಸಿ ಕಿವುಚಿ ಅಳಕಾಗ ಮಾಡಿ ತಿನ್ಸಕ ಪ್ರಯತ್ನ ಪಡ್ತೀವಿ. ಅಂಥವ್ರು ಕೂಡ ಈ ತರ ಯೂಸ್ ಮಾಡ್ಬೋದು. ಯಾಕಂದ್ರೆ ಇದ್ರೊಳಗೆ ಚಪಾತಿ ಮಾಡಿರ್ತೀವಿ, ಹಾಲು ಬಿಸಿ ಮಾಡಿ ಹಾಕಿದ್ವಿ ಅಂದ್ರೆ ತಿನ್ನಿಸ್ಬೋದು. ಟೇಸ್ಟ್ ಕೂಡ ಒಂದ್ ಸ್ವಲ್ಪ ಚಂದ ಅನ್ಸುತ್ತೆ. ಮತ್ತೇನಿಲ್ಲ. ಬಾಯ್. ಹಾಯ್ ಶ್ರೀ. ಹಾಯ್ ಓಮು. ಹಾಯ್. ಯಾರು ಕಳ್ಸಿರೋದು ಗಿಫ್ಟ್? ಮಂದಿ ಅಲ್ಲ, ಅಂಟಿ ಅನ್ಬೇಕು. ನಾನು ಮಂದಿ ಕಳ್ಸ್ಯಾರ ಬೇರೆದವ್ರಿಗೆ ಮಾತಾಡಿನಿ. ಅದನ್ನ ನೋಡಿ ಒಂದು ನಿಮಿಷ ನೋಡಿಲಿ. ಇಲ್ಲಿ ನೋಡಿ ಫಸ್ಟ್ ಥ್ಯಾಂಕ್ ಯು ಸಿಸ್ಟರ್. ಏನು ಅನ್ಬೇಕಪ್ಪ ನಮಗಂತೂ. ಹಾಂ ಆಂಟಿ ಥ್ಯಾಂಕ್ ಯು ಅನ್ನ. ಆಂಟಿ ರೀ, ಆಂಟಿ ರೀ, ಆಂಟಿ ರೀ ಥ್ಯಾಂಕ್ ಯು. ಆಂಟಿ ಥ್ಯಾಂಕ್ ಯು. ಗಿಫ್ಟ್ ಆಂಟಿ ಥ್ಯಾಂಕ್ ಯು. ಆಟ ಆಡ್ತೀನಿ. ಥ್ಯಾಂಕ್ ಯು ಆಂಟಿ. ವೆರಿ ಗುಡ್. ಸೂಪರ್ ಸೂಪರ್ ಅಲ್ಲ, ಸೂಪರ್ ಸೂಪರ್. ಶ್ರೀನಿ ಅನ್ ಆಂಟಿ ರೀ ಥ್ಯಾಂಕ್ ಯು ರೀ. ಜೋರ ಮಾತಾಡು. ಗಿಫ್ಟ್. ಹಾಂ ಥ್ಯಾಂಕ್ ಯು ರೀ. ನಾನು ಈ ಗಿಫ್ಟ್ ತೊಗೊಂಡು ಆಟ ಆಡ್ತೀನಿ ರೀ ಅನ್. ಹಾಂ ಜಾಣ. ಹಾಯ್ ಫ್ರೆಂಡ್ಸ, ನೋಡ್ರಿ ಇದು ನಮ್ಮ ಮಕ್ಕಳಿಗೆ ಗಿಫ್ಟ್ ಬಂದಿದ್ದು. ನಾನು ಅನ್ಕೊತಿದ್ನಿ ನಮ್ಮ ಹುಡುಗ ಎಲ್ಲಾರು ನೋಡ್ತೀನಿ ಅಂತಾರೆ, ಯಾರು ಗಿಫ್ಟ್ ಮಾಡೋಲ್ಲ. ತಮಾಷೆ ಒಂದ್ರ ನಮ್ಮ ಮನೆಯವ್ರ ಜೊತೆಗೆ ನಾನು ತಮಾಷೆ ಮಾಡ್ತಿದ್ನಿ. ನಿಜ ಹೇಳ್ಬೇಕಂದ್ರ ಫಸ್ಟ್ ಟೈಮ್ ಒಬ್ರು ನಮ್ಗೆ ಯಾರೋ ಇದು ವಾಟ್ಸಪ್ ಒಳಗೆ ಮೆಸೇಜ್ ಮಾಡಿ ಅಕ್ಕಂತ ನಂಬರ್ ತಗೊಂಡ್ ಕೇಳ್ತೀವಿ. ಮೆಸೇಜ್ ಮಾಡಿ ನಾವು ನಿಮ್ಮ ಹುಡುಗರಿಗೆ ಗಿಫ್ಟ್ ಕಳಿಸ್ತೀವಿ ಅಂತ ಹೇಳಿ ಗಿಫ್ಟ್ ಕಳ್ಸ್ಯಾರಿ. ನಮ್ಮ 2 ಮಕ್ಕಳಿಗೂ ಅವರು 4 ಆರ್ಡರ್ ಮಾಡ್ಯಾರಂತ್ರಿ. ಇವತ್ತು 2 ಇಶ್ಯೂ ಆಗ್ತಾವ ಅಂತ ಹೇಳಿದ್ರು. ನೆಕ್ಸ್ಟ್ ಇನ್ನೂ 4 ತಾರೀಕಿಗೆ 3 ತಾರೀಕಿಗೆ ಒಂದೊಂದು ಬರ್ತಾವ ಅಂತ ಹೇಳ್ಯಾರಿ. ಗಿಫ್ಟ್ ನೋಡು ನೋಡು. ಇವ್ ಗಿಫ್ಟ್ ಆಯ್ತು ಸದ ಓಪನ್ ಮಾಡ್ತೀನಿ. ಏನ್ ಕಳ್ಸ್ಯಾರ ಗೊತ್ತಿಲ್ಲ. ಹುಡುಗರಿಗೆ ಆಟ ಆಡು ಸಾಮಾನ್ ಅದಾವ ಅಂತ ಅನ್ಕೋತೀನಿ. ಹಾ ತೆಗಿನ್ ತಡೆ ಅಪ್ಪಾಜಿ. ಥ್ಯಾಂಕ್ ಯು ರೀ ಸಿಸ್ಟರ್. ನಾನು ನಿಮ್ಗೇನು ಕೇಳಿಲ್ಲ, ನಿಮ್ ಹೆಸರು ಅದನ್ನ ವಿಡಿಯೋದೊಳಗೆ ಹೇಳ್ಬೇಕು ಇಲ್ಲೋ ಅಂತ ಹೇಳಿ. ಡನ್ ಅಂತ ಹೇಳತ್ತನ್ರಿ. ಥ್ಯಾಂಕ್ ಯು ರೀ. ದುಬೈಲಿಂದ ನಮ್ ಸಿಸ್ಟರ್ ಒಬ್ರು ಇದನ್ನ ದುಬೈಲಿಂದ ನಮ್ಮ ಮಕ್ಕಳಿಗೆ ಗಿಫ್ಟ್ ಬಂದೈತಿ. ಸುಪ್ರೀತಾ ಸಿಸ್ಟರ್ ಅವರೇ ಥ್ಯಾಂಕ್ ಯು. ನಾವೇನ್ ನಿಮ್ಮನ್ನ ನೋಡಿಲ್ಲ, ನೀವೇ ನಮ್ಮ ಊರ ಆಜು ಬಾಜುದವರಲ್ಲ, ಏನೂ ಅಲ್ಲ. ಒಂಥರ ನಮ್ಮ ಮಕ್ಕಳಿಗೆ ಅಂಟಿ ಅತ್ತೆ ಅಕ್ಕ ತಂಗಿ ಏನಾರ ಅನ್ಕೋರಿ, ಒಟ್ಟ ಖುಷಿ ಆಯ್ತ್ರಿ. ಈ ಗಿಫ್ಟ್ ಎಷ್ಟದೈತಿ ಏನೈತಿ ಮುಖ್ಯ ಅಲ್ಲ. ನಮ್ಮ ವಿಡಿಯೋ ನೋಡಿ ನೀವು ನಮ್ಮ ಮಕ್ಕಳಿಗೆ ಗಿಫ್ಟ್ ಕೊಟ್ಟಿಲ್ಲ, ಅದೇ ಒಂದು ದೊಡ್ಡ ಖುಷಿ. ಇವಾಗ ಓಪನ್ ಮಾಡ್ತೀನಿ ನೋಡ್ರಿ. ತೆಗಿ ಗಿಫ್ಟ್. ವಾವ್, ಹುಡುಗರಿಗೆ ಆಟ ಆಡೋ ಸಾಮಾನ. ಇದ್ರಾಗ ಏನಾಯ್ತು ಮತ್ತೆ? ಸರಿ ಕುಂದ್ರಪ್ಪಾಜಿ. ವಾವ್, ಇದೇನಲ್ಲ ರಮೇಶ್ ಸ್ಟಾರ್ ಹಾಕುದಿದ್ದು. ಹೌದೌದು, ಈ ಚಿತ್ರ ನೋಡಿ ಇದ್ರಾಗ ಹಾಕುದು ಹಿಂಗ್ ಮಕ್ಕಳಿಗೆ. ಏನು ಆಟಿಟ್ಯೂಡ್ ಅಂತಾರಲ್ಲ, ತಲೆ ಬುದ್ಧಿ ಒಡ್ಸ್ಕೊಂಡ್ರೆ ಮೈಂಡ್ ಶಾರ್ಪ್ ಮಾಡತ್ ನೋಡ್ರಿ. ಅಂದ್ರೆ ಈ ಪಾಯಿಂಟಿಗೆ ಇದು ಹಾಕಿದ್ರು ಕೊಡಲ್ಲ, ಈ ಪಾಯಿಂಟಿಗೆ ಇದು ಹಾಕಿದ್ರು ಕೊಡಲ್ಲ. ಆ ತರ ತಲೆ ಓಡಿಸಿ ಅನ್ನಕ ಥ್ಯಾಂಕ್ ಯು ರೀ. ನಮ್ಗೆ ಬಾಳ ಯೂಸ್ ಆಗ್ತೈತಿ. ಇನ್ನೊಂದರಿ ಬೈ ಕುಂದ್ರ. ವಾವ್, ಹಾ ಬಂದಿ ಆಯ. ನೋಡ್ರಿ ನೆಕ್ಸ್ಟ್ ಇನ್ನೊಂದು ಪಾರ್ಸಲ್ ಇತ್ತು. ಇದನ್ನ ನಾನು ಓಪನ್ ಮಾಡಾಕ್ತೀನಿ. ಬಾಲ್ ತೆಗಿತಾರೆ ಅಲ್ಲಿ ನೋಡಿ. ಪಪ್ಪ ವಿಡಿಯೋ ಮಾಡತ್ತ ನೋಡಿ. ಏನಪ್ಪ ಇದು? ಪಜಲ್. ಪಜಲ್. ಪಜಲ್ ಅಂದ್ರೆ ಅದೇ ಅವು ಕುಡ್ಸೋದು. ಅವ್ರ ಮ್ಯಾಗ ಅವಕ್ಕೆ ಚಿತ್ರ ಹಿಡಿದು ಹೊಳ್ಳಿ ತೆಗೆದು. ಮಸ್ತ್ ಅದಾವಲ್ಲ, ಕ್ವಾಲಿಟಿ ಚಲೋ ಐತೆ. ಕ್ವಾಲಿಟಿ ಚಲೋ ಐತೆ, ಏನೂ ಆಗೋದಿಲ್ಲ. ಅವರು ಸಂಭಾಳಿಸಿ ಆಡ್ಬೇಕು ಇವ್ರು. ಒಂದು ಫೋಟೋ ತಕೊಂಡು ಬಸ್ರಿ ಈ ಬಾಕಿ ನೋಡ್ರಿ. ನನ್ನ ಮಕ್ಳು ಇಂಥ ಇದ್ದಾರ್ರಿ. ಇಂಥವೆಲ್ಲ ಕೊಟ್ರೆ ಏನು ಹೇಳಪ್ಪ ನಾನು. ಹಿಡ್ಕೊ, ಒಂದೊಂದು ಹಿಡ್ಕೊಂಡು
ಒಮ್ಮರಿ ಅದನ್ನ ಇಟ್ಕೋ ಹಚ್ರಿ ನೀವು ಇವ್ನ ಹಿಡ್ಕೊತೀರಿ ನೀಟ್ ಕುಂದ್ರ ಓಂಕಾರ ನೀಟ್ ಕುಂದ್ರ ನೀ ಒಂದು ನಿಮಿಷ ನಿಂದಿರ್ಸ್ರಿ ಇದು ಹಿಂಗೆ ಹಿಡ್ಕೋ ಇದು ಇದು 1 2 3 ಹಿಂಗೆ ಹಿಡ್ಕೋ ವೆರಿ ಗುಡ್ ಹಾಂ ಪೆನ್ಸಿಲ್ ತಿಂತ ಪೆನ್ಸಿಲ್ ಮಾಡ್ಯಾರ ಮಮ್ಮಿ ಪೆನ್ಸಿಲ್ ತಿಂತೀನಂತ ಹಿಡ್ಕೋಸ್ರಿ ಹಿಂಗೆ ಹಿಡ್ಕೋ ಪುಟ ಹಾಂ ವೆರಿ ಗುಡ್ ಹಿಂಗೆ ಮಾಡ್ತಿರ್ತೀವಿ ಕರೆಕ್ಟ್ ನಾಳೆ ಸಾಲಿಗೆ ಹೋಯಕತ್ತೀವಿ ಹಿಂಗೆ ಇಲ್ಲಿ ಇಟ್ಕೋ ಇಲ್ಲೇ ಹಾಂ ಗುಡ್ ಬಾಯ್ ಇಷ್ಟೇ ಇಟ್ಕೋ ಓಮು ತೆಗಿಯಪ್ಪ ಒಂದು ಫೋಟೋ ತೆಗಿ ಸಿಸ್ಟರಿಗೆ ಕಳ್ತೀನಿ ಓಮು ಅಲ್ಲಿ ನೋಡಲ್ಲಿ ಫೋಟೋ ನೋಡಲ್ಲಿ ಪಪ್ಪನ ಕಡೆ ನೋಡಲ್ಲಿ ಹಿಡ್ಕೋ ಅಲ್ಲಿ ನೋಡಲ್ಲಿ ತೆಗಿಯಪ್ಪ ಮತ್ತೆ ಹೇಳ್ತೀನಂತೆ ಅನ್ಕೋಬೇಡ್ರಿ ಬಂದ್ ಮಾಡಿನ ಕುಂದ್ರ ಬಿಚ್ಚನ ಒಂಟಿನ ಶ್ರೀ ಓಮು ಥ್ಯಾಂಕ್ ಯು ಐ ಮಾಡಿ ಕೈ ಓಮು ಕೈ ಹಿಂಗ್ ಮಾಡಮ್ಮ ಹಿಂಗ್ ಕೈ ಮಾಡು ಓಮು ಇಲ್ಲಿ ಮೊಬೈಲ್ ಕಡೆ ಉಪ್ಪ ಕೊಡ್ತಾನ ನಮ್ಮ ಕೊಡು ಕೊಡು ಏನೇನು ಕೊಡಪ್ಪ ಏನೇನು ಕೊಡು ಇಲ್ಲ ಉಪ್ಪ ಕೊಡು ವೆರಿ ಗುಡ್ ಶ್ರೀ ನೀನು ಶ್ರೀ ಜನ ಐ ಲವ್ ಯು ओमो बोल आई लव आडू श्रीनी बोल आई लव बोल ಮಸ್ತ್ ಸೂಪರ್ ಚೆನ್ನಾಗದ ನೋಡ್ರಿ ಥ್ಯಾಂಕ್ ಯು ಗಂಡಾಜಿ ಅಪ್ಪು ಹೆಲೋ ಗಂಡಾಜಿ ಸಿನಿಮಾದಾಗ ಧಾರಾವಾಹಿಯೊಳಗ ಹಾಗಲ್ಲ ಗಂಡ ಈಗಲ್ಲ ಗಂಡ ಅಂತ ಅಂದ್ರೆ ಚಂದ ಅನಿಸ್ತದ ರಿಯಲ್ ಆಗಿ ಕರೆಯಕ ಹಾಂ ಏನು ಮಾಡ್ತಾ ಇದ್ದೀರಾ चाट मसाला ಚಟ್ ಮಸಾಲ ವೆರಿ ನೈಸ್ चटपट ವಾವ್ ದಮ್ಮನ್ ಮಂಡಳ ತರಲಿಲ್ಲ ನೋಡು ಬರ ವಾವ್ ಶೇಂಗಾ ಮನಿ ಶೇಂಗಾ ರೀ ಇವೆಲ್ಲ ಇರ್ಲ ಏನಾಗಲ್ಲ ಹಾಕು ಹಾಕೊಂಡು ಉಳ್ಳಿಗಡ್ಡಿ ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಉಳ್ಳಾಗಡ್ಡಿ ಟಮಾಟಿ ರೀ ಸಣ್ಣ ಮೆಣಸಿನ್ಕಾಯಿ ರೀ ಕೊತ್ತಂಬರಿ ರೀ ಮತ್ತು ಕೊತ್ತಂಬರಿ ರೀ ಸ್ವಲ್ಪ ಉಪ್ಪು ಚಿಟಿಗೆ ಅಷ್ಟು ಉಪ್ಪು ರೀ ಈ ಕಡೆ ಹಂಗೆ ಚಹಾ ಕುದಿಯಕ್ಕೆ ಇಟ್ಟಿನಿ ರೀ ಹಾಕು ಇಡಿ ಇಪ್ಪ ಚಿಟಿಗೆ ಅಷ್ಟು ಉಪ್ಪು ರೀ ಇದು ವೈಟ್ ಉಪ್ಪು ಮತ್ತು ಇನ್ನೊಂದು ಬ್ಲ್ಯಾಕ್ ಸಾಲ್ಟ್ ಎಲ್ಲೈತಿ ಬ್ಲ್ಯಾಕ್ ಸಾಲ್ಟ್ ಅನ್ನೈತಿ ನಿನ್ನ ಕಡೆ ಓ ಅದು ಕರಿ ಉಪ್ಪನ ಅಯ್ಯೋ ಸೋಡಾ ಮಾಡಿಬಿಟ್ಟಿನ ಅದನ್ನ ಓಮೋ ಹರಿಬಾರ್ದು ಬುಕ್ಕ ಇದೇ ಟೇಸ್ಟ್ ಬರ್ತದ್ರಿ ಬ್ಲ್ಯಾಕ್ ಹೌದು ನಮ್ಮೂರ ಕಡೆ ಸೋಡಾದಾಗ ಕೊಡ್ತಾರಲ್ಲ ಕರಿ ಉಪ್ಪು ಅಂತ ಹಾಕೊಡ್ತಾರ ಇಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿ ಅರ್ಧ ಒಳ್ಳೆ ನಿಂಬೆಹಣ್ಣು ಹಿಂಡ್ಬಿಟ್ರೆ ಮುಗೀತ್ರಿ ಇದೇನೈತೆ ಏನು ಹರಿಬೇಡ ಓಂಕಾರ ಬುಕ್ಕ ಚಾಟ್ ಮಸಾಲ ಬೇಡ ಬರ್ರಿ ಮಸ್ತಿ ಓಮಂದ್ ಆಗದ ಹೇ ಓದಂತ ಬುಕ್ಕ ಕೊಟ್ರ ಓಮು ಎ ಫಾರ್ ಬಿ ಫಾರ್ ಸಿ ಫಾರ್ ಓಮು ಸಿ ಫಾರ್ ಡಿ ಫಾರ್ ಇ ಫಾರ್ ಎಫ್ ಫಾರ್ ಎ ಫಾರ್ A for B for C for D for E for F for ಎಲ್ಲ ಪಾರ ಅಪ್ಪಲ್ಲ ಡಾಗ ಇಲ್ಲಿ ಮೌನ ಹಾಂ ಏನದ ಬುಕ್ಕ ಹಾಂ ನಾನಾ ನಿಮ್ಮ ಪಪ್ಪನ ಕಡೆ ಹೋಗಿ ಬರ್ತೀನಿ ತಡಿ ನಿಂಬೆ ಹಣ್ಣು ಮಸಾಲೆ ಖಾರ ಹಾಕಿನಿ ಚೂರು ಟೇಸ್ಟಿಗೆ ಮಸಾಲೆ ಖಾರ ಹಾಕೈತ್ರಿ ವಾ ಬೀಜ ಹಾಕ್ತೀನಿ ನಿನ್ಸಿ ಯಾವಾಗಲೂ ಇದೇ ನಿಂದು ಕತಿ ಏನರ ಒಂದು ಮಾಡ್ಬೇಕನ್ನೋದ್ರಾಗ ಬೀಜ ಕೆಡಿಬಿಡ್ತಾನೆ ನೋಡು ಅದ್ರೊಳಗೆ ಬೀಜ ನಿಂಬೆ ಹಣ್ಣಿನ ಬೀಜದಂತ ಇಸ್ಸ ಎಲ್ಲಿ ಇಲ್ಲರಿ ಇಲ್ಲೇ ಮಿಸ್ ಆಯ್ತು ನೋಡಿ ಬೀಜ ಇಲ್ಲ ಇನ್ನೊಂದು ದಮ್ ಇತ್ತು ಬೀಜ ಇದೇನಿಲ್ಲ
ಬೀಜ ತೆಗಿಬೇಕು ಮೊದಲ. ಅದನ್ನ ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿ ಈ ಕಡೆ ಚಾ ಸೋಸ್ಕೊಂಡು ಕುರ್ಚೆ ಈಚೆ ಕಡೆ ಚಾ ಸೋಸ್ಕೊಂಡ್ರಿ ಒಂದು ಚಮಚ ಇದು ಒಂದು ಚಮಚ ಚಾ ಕುಡಿದ್ರ ವಾರೇ ವಾ. ಈ ಹೊರಗೆ ಹೋಗಿ 80 ರೂಪಾಯಿ ತಿಂದು ಬಂದಿರಿ. ಒಂದು ಪ್ಲೇಟ್ ಗೋಬಿ, ಒಂದು ಪ್ಲೇಟ್ ಪಾನಿಪುರಿ ತಿಂದು ಬಂದೀವಿ. ಇವಕ್ಕರಷ್ಟು ರುಚಿ ಏನಲ್ಲ, ಆದ್ರೆ ರೊಕ್ಕ ಕೊಟ್ಟಿವಿ ಅದಕ್ಕೆ. ಹಾಯ್ ಫ್ರೆಂಡ್ಸಾ, ನೋಡ್ರಿ ಇಲ್ಲಿ ಇದೆಲ್ಲ ವಿಡಿಯೋ ಮಾಡೋಕ್ಕೋಸ್ಕರ ಸೆಟಪ್ ಮಾಡಿದ್ರಿ. ನಾವೇ ನಿಮ್ಗೆ ನೀಟ್ ತಿನ್ನಂಗಿಲ್ಲ. ಇಲ್ವಾ ನಾವು ಇಲ್ವೇ ಇದೇನು ಮೆಣಸಿನ್ಕಾಯಿ ಸಿಕ್ತು. ಗಿಫ್ಟ್ ಭಾರಿ ರೀ. ಕೊಡ್ತಾರೆ ಸೂಪರ್ ಐತಿ. ಸಂಜೆ ಟೈಮ್ದಾಗ ವಿಡಿಯೋ ನೋಡಕತ್ತಿದ್ದವ್ರು ಮಾಡ್ಕೋರಿ, ಮಸ್ತ್ ಐತಿ. ಮಸಾಲಾ ಶೇಂಗಾ ಜಾಸ್ತಿ ಇದನ್ನ ಬೀಸ್ಕೊಂಡು ಕೊಡ್ತಾರೆ ಇಲ್ಲಿ. ಇಷ್ಟು ಮಸಾಲ ಇರಲ್ಲ, ಸುಮ್ಮ ಅದು ಕಡ್ಲಿ ಕುಚ್ಚಿದ ಕಡ್ಲಿ ರೀ, ಶೇಂಗಾನು ಅಲ್ಲವು. ಬಾರಿ ಹಾಯ್ ಫ್ರೆಂಡ್ಸ್, ಬರ್ರಿ. ನಾನೀಗ ಆಲೂ ಪರೋಟ ಮಾಡತ್ತೀನಿ. ಇದು ಆ್ಯಕ್ಚುಲಿ ಮುಂಜಾನೆ ಕುದಿಸಿ ನಾನು ಇದನ್ನ ಪರೋಟ ಮಾಡಾಕ ನಾಷ್ಟಾಗ ಅಂತ ಹೇಳಿ. ಆದ್ರೆ ನಮ್ಮ ಮನೆಯವ್ರಿದ್ರ ನಿನ್ನಿದು ಅನ್ನ ಸಾರು ಇತ್ತು, ನಾನು ಇದನ್ನೇ ಉಣ್ತೀನಿ ಅಂದ್ರೆ ಅವ್ರು ಉಣ್ಬಿಟ್ರು. ನೆಕ್ಸ್ಟ್ ಮಕ್ಕಳಿಗೆ ಏನೈತಿ, ನಾನು ಹಂಗಾರ ಏನಾರ ನಾಷ್ಟ ಮಾಡ್ತೀನಿ ಬಿಡು, ನಾನು ಹೋಗ್ಬೇಕು. ಈಗ ಅವ್ರು ಉಣ್ಲಿಕ್ಕಂದ್ರೆ ಹುಡುಗರು ಏನು ಪರೋಟ ತಿನ್ನಕ್ಕೆ ನೋಡಲ್ಲ. ನಮ್ಮ ಶ್ರೀ ಒಬ್ಬನ ಎತ್ತಿದ್ರ ಓಮ್ ಕಡು ತಿನ್ನಕ್ಕೆ ನೋಡಂಗಿಲ್ಲ. ಹಾಗಾಗಿ ಇಲ್ಲ ಬ್ಯಾಡ ಬಿಡು ಅಂತೇಳಿ ಸುಮ್ಮನೆ ಆಗಿದ್ದೆ ರೀ. ರಾತ್ರಿ ಮಾಡಿದ್ರೆ ಅದು ಬಿಡು ಸ್ವಲ್ಪ ಪಲಾವು ಏನಾರ ಅಂತೇಳಿ. ಮಧ್ಯಾಹ್ನ ಹಂಗೆ ಕಿಚಡಿ ಮಾಡಿದೆ ನೋಡ್ರಿ. ಕಿಚಡಿ ಎಲ್ಲರಿಗೆ, ನಮ್ಮ ಮನೆಯವ್ರಿಗಿನ ಕಿಚಡಿ ಅಂದ್ರೆ ಭಾಳ ಇಷ್ಟ. ನಮ್ಮ ಓಂಕಾರ ಶ್ರೀಯರ್ಕಿನ ಜಾಸ್ತಿ ಇಷ್ಟಪಟ್ಟು ಅವರೇ ತಿಂತಾರ. ಕಿಚಡಿ ಎಲ್ಲರಿಗೋಸ್ಕರ ಕಿಚಡಿನೇ ಮಾಡಿಬಿಟ್ಟೆ ನಾನು. ಒಂದು ಸ್ವಲ್ಪ ಕ್ಯಾರೆಟ್ ಹಲ್ವಾ ಮಾಡಿದ್ನಿ. ಹಂಗಾಗಿ ಲಾಸ್ಟ್ ತುಪ್ಪ ಮುಗಿತ್ರಿ. ತುಪ್ಪ ಊರ್ಲಿಂದ ತೊಗೊಂಬಂದಿ ತುಪ್ಪ. ಹೊರಗಡೆ ಅದು ನಾವೇ ತೊಗೊಂಬಂದು ತಿನ್ನಂಗಿಲ್ಲ ತುಪ್ಪನ. ಮತ್ತು ಏನೈತಿ ಸಂಜೆ ಟೈಮ್ದಾಗ ಮಾಡಿದ್ರೆ ಬಿಡು ಒಂದು 4 ಪರೋಟ. ಅದ್ರ ಜೊತೆಗೆ ಪರೋಟನೂ ಪೂರ ಹೊಟ್ಟೆ ತುಂಬ ಆಗಂಗಿಲ್ಲ. ಮಕ್ಳಿಗೆ ಹೆಂಗಿದ್ರೆ ಸ್ವಲ್ಪ ಮಾಡ್ತೀನಿ. ಅದ್ರಾಗನೇ ನಮ್ಮ ಮನೆಯವ್ರಿಗೆ ಒಂದಿಷ್ಟು ಜಾಸ್ತಿ ಮಾಡಿದ್ರೆ ಮುಗಿತದಂತೇಳಿ ನನಗೇನೊಂದು 2 ಪರೋಟ ಆದ್ರೆ ಬಿಡ್ರಿ. ನೋಡ್ರಿ ಈ ಪರೋಟಕ್ಕ ಈ ಆಲೂಗಡ್ಡೆನ ಹಿಂಗೆ ತುರ್ಕೊಂಡ್ರೆ, ನಾನು ಮೊದಲು ಮಾಡಿದ್ರೆ ಇಲ್ಲ ಅನ್ನಂಗಿಲ್ಲ, ಕೈಲೇನೆ ಇಚ್ಚಕ್ತಿದ್ನಿ. ನಾವು ಎಷ್ಟು ನೀಟಾಗಿ ಇಚ್ಚಕ್ತಿದ್ವಿ ಅಂದರೂ ಸ್ವಲ್ಪ ಕಾಳು ಇತ್ತಂದ್ರೆ ಪರೋಟ ಅರಿದು ಹಿಂಗೆಲ್ಲ ಅಕ್ಕಿತ್ತು. ಹಿಂಗೆ ಮಾಡೋದ್ರಿಂದ ಅರಂಗಿಲ್ಲ ನೋಡ್ರಿ. ಸ್ವಲ್ಪ ಟೈಮ್ ಪೇಷನ್ಸ್ ಇತ್ತು ಅಂದ್ರೆ ಇದೇ ಚಲೋ ಬಿಡ್ರಿ. ಅದು ಕೈಲೇ ಒತ್ತದು ಇದನ್ನ ಮಾಡೋದು ಇದೇ ಬೆಸ್ಟ್. ಲಘುನ ಆಗ್ತೈತಿ. ಆದ್ರೆ ಇದಕ್ಕೊಂದು ಸ್ವಲ್ಪ ಪೂರ ಮೆತ್ತಗ ಕುದಿಸ್ಕೊಂಡ್ರೆ ಆಗಲ್ರಿ. ಇದು ಮಿಕ್ಸರ್ ಹಾಕಿ ಬರಲ್ಲ, ಇದೇ ಬೆಸ್ಟ್. ಪೂರ ಅಣ್ಣಾಗ ಕುದಿಸ್ಕೊಂಡ್ರೆ ನೀಟ್ ಬರಲ್ರಿ ಇದು. ಅಂದ್ರೆ ಇಳಂಗಿಲ್ಲ ತಳಗ. ಇದು ನಾವು ಹೆಂಗೆ ತಿಂತೀವಿ ಹಂಗೆಲ್ಲ ತಳಗ ಇಳಂಗಿಲ್ಲ. ಸ್ವಲ್ಪ ಗಂಟು ನಮ್ಗೆ ಇತ್ತಂದ್ರೆ ಭಾರಿ ರೀ. ಲಘುನು ಆಗುತ್ತಾ, ಮಸ್ತು ಆಗುತ್ತೆ ನೋಡಿ. ಈಗ ಅದ್ರ ಮಸಾಲ ಮಾಡ್ಕೊಂಡಿನ್ರಿ. ಒಂದು ಮ್ಯಾಗಿ ಕ್ಯೂಬ, ಒಂದು ಇಟ್ಟ ಚಾಟ್ ಮಸಾಲ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಪೇಸ್ಟು, ಅದೆಲ್ಲ ಹಾಕೊಂಡು ಇದು ಮಸಾಲ ಮಾಡ್ಕೊಂಡಿದ್ದೆ ರೀ. ನೋಡ್ರಿ ಈ ಮಸಾಲಕ್ಕ ಇದ್ರಾಗ ಗಜ್ರಿನೂ ತುರ್ದು ಹಾಕಿನ್ರಿ ಈ ಮಸಾಲೆ ಮಾಡ್ಕೊಳಕ್ಕೆ ನಾನು. ಈಗ ಇದನ್ನು ತುರ್ದು ಇಟ್ಕೊಂಡಿರೋದೇನೈತಿ ಬಟಾಟಿನ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ. ಅದು ಹಿಟ್ಟು ರೀ, ಪರೋಟ ಮಾಡಕ್ಕೆ ಹಿಟ್ಟು. ಅದಕ್ಕೇನೈತಿ ಕಸ್ತೂರಿ ಮೇಥಿ, ಒಂದು ಚಿಟಿಕೆ ಅರಿಶಿನ ಹಾಕೊಂಡು ನಾನು ಅದನ್ನು ಕಲ್ಸ್ಕೊಂಡು ಇಟ್ಕೊಂಡೆ ನೋಡ್ರಿ. ಅಳೋಕಾಗರಿ ಹಿಟ್ಟು ಯಾವ ಪ್ರಮಾಣದಾಗ ತೋರಿಸ್ತೀನಿ ತಡ್ರಿ. ಹೋಳಿಗೆ ಹಿಟ್ಟ ಮಾಡ್ತೀವಲ್ರಿ ಹಂಗೆ ನಾನು ಕಲ್ಕೊಂಡಿನ್ರಿ ಇದನ್ನ ಟ್ರಿಕ್. ಮೊದಲು ಮುಂಚೆ ಚಪಾತಿ ಹಿಟ್ಟು ಮಾಡ್ದಂಗೆ ಮಾಡ್ತಿದ್ದೆ ನೋಡ್ರಿ. ಇಷ್ಟು ಹೋಳಿಗೆ ಹಿಟ್ಟಿರುತ್ತಲ್ರಿ ಆ ಹದದೊಳಗೆ ಹಿಟ್ಟು ನಾಲ್ಕೊಂಡು ಇಟ್ಟಿವಿ ಅಂದ್ರೆ ಇದು ಪೂರ್ತಿ ಸ್ಮ್ಯಾಶ್ ಆಗಿತ್ತಂದ್ರೆ ಆ ಇದಕ್ಕೆ ಒಗ್ಗರಣೆ ಹಾಕ ಮುಂದಾಗ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ ಒಟ್ಟ ನೀರ್ ಹಚ್ಚಬಾರ್ದ್ರಿ ಪಲ್ಯ ಪರೋಟ ಬಾಜಿಗೆ. ನೀರ್ ಹಚ್ಚಿದ್ವಿ ಅಂದ್ರೆ ಅದು ಪಲ್ಯ ಕೈಯಾಗ ತಗೊಂಡು ಉಂಡಿ ಇದನ್ ಮಾಡ್ಕೊಳಕ್ಕಾಗಲ್ಲ. ಫುಲ್ ಅಳಕಾತಂದ್ರ
ಹಿಂಗ್ ಲಟ್ಟುಸುದ್ರಾಗನ ಬರೀ ಪಲ್ಯನ ಮ್ಯಾಗ ಬಂದಂಗ ಆಗ್ತೈತಿ. ಏ ಕೈ ಎಲ್ಲಾ ಮಿಸ್ಟೇಕ್ ಮಾಡಾದ್ಮೇಲೆ ಇದನ್ನ ಕಲ್ತೀನಿ. ಓಮೋ ಗಜ್ಜಾಕ್ ತೋಡು ಅದ ಮುಚ್ಬಾರ್ದು. ಅಳತಿ ಅನ್ನೋದು ಸಿಕ್ತೈತಿ ನನಗೆ.